ಮಾಡಿಕೊಂಡು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ರಾಷ್ಟ್ರೀಯ ದೇಶವನ್ನು ನಾವೀಗ ಕಾಣ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ಗೈಡ್ಸ್ ಸಂಕಲೇಶ್ವರ ಕಾನ್ವೆಂಟ್ ಬಾಲಕಿಯರ ವಿಭಾಗ ವೈಷ್ಣವಿ ಗೌಡ ಇದರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನು ಅನುಸರಿಸಿ ದೇವರಾಜ ದೇಸಾಯಿ ವಸತಿ ಶಾಲೆ ಯುವನೆಟ್ಟು ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದ ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ವಿದ್ಯಾವಿಕಾಸ್ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ವಿಭಾಗ ಗಗನ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಇದರ ತಂಡದ ನೇತೃತ್ವವನ್ನು ಗಗನ ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ವಿದ್ಯಾವಿಕಾಸ ಆಂಗ್ಲ ಪ್ರೌಢಶಾಲೆ ಬಾಲಕರ ವಿಭಾಗ ಇಂದೂಧರ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ಪ್ರಾರ್ಥನಾ ಆಂಗ್ಲ ಪ್ರೌಢಶಾಲೆ ತಂಡದ ನೇತೃತ್ವವನ್ನು ಪ್ರಾರ್ಥನಾ ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಇವರನ್ನು ಅನುಸರಿಸಿ ಬರ್ತಾ ಇರ್ತಕ್ಕಂತಹ ಮತ್ತೊಂದು ಹೆಮ್ಮೆಯ ತಂಡ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸತ್ಯರಾಜ್ ಗೌತಮ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ಪ್ರಾರ್ಥನಾ ಆಂಗ್ಲ ಪ್ರೌಢಶಾಲೆ ಬಾಲಕರ ತಂಡದ ನೇತೃತ್ವವನ್ನು ಆಕಾಶ್ ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ಗಾರ್ಡಿಯನ್ ಏಂಜಲ್ ಬಾಲಕರ ವಿಭಾಗ ಅರುಣ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ನ್ಯಾಷನಲ್ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ತಂಡದ ನೇತೃತ್ವವನ್ನು ರವೀನಾ ಪಾಟೀಲ್ ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಇವರನ್ನು ಅನುಸರಿಸಿ ಬರ್ತಾ ಇರ್ತಕ್ಕಂತಹ ಮತ್ತೊಂದು ತಂಡ SRS ವಿದ್ಯಾಸಂಸ್ಥೆ ಸ್ಕೌಟ್ಸ್ ಗೈಡ್ಸ್ ವಿಭಾಗ VUSM ನಾಯಕ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿತ್ರದುರ್ಗ ಇದರ ನೇತೃತ್ವವನ್ನು ಆನಂದ್ ದೇಸಾಯಿ ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಇವರನ್ನು ಅನುಸರಿಸಿ ಬರ್ತಾ ಇರ್ತಕ್ಕಂತಹ ಮತ್ತೊಂದು ತಂಡ ಗಾರ್ಡಿಯನ್ ಏಂಜಲ್ ಶಾಲೆ ಬಾಲಕಿಯರ ವಿಭಾಗ ದೀಕ್ಷಾ ಟಿ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ನ್ಯಾಷನಲ್ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ತಂಡದ ನೇತೃತ್ವವನ್ನು ಮೊಹಮ್ಮದ್ ಅನಸ್ ಇವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ಬಾಂಡರ್ಕೋ ಇಂಗ್ಲಿಷ್ ಹೈಸ್ಕೂಲ್ ಸಂಜಯ್ ಜಿಟಿ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ವಿಶ್ವಮಾನವ ಪ್ರೌಢಶಾಲೆ ಸೇವಾದಳ ಗುತ್ತಿನ ಇವರ ತಂಡದ ನೇತೃತ್ವವನ್ನು ಸಂಜಯ್ ಜಿಟಿ ರೋಹಿತ್ ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಮತ್ತೊಂದು ಹೆಮ್ಮೆಯ ತಂಡ ಸರ್ಕಾರಿ ವಿಜ್ಞಾನ ಕಾಲೇಜು ಪ್ರಾರ್ಥನಾದಿ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನನುಸರಿಸಿ ಕೊನೆಯ ತಂಡ APJ ಅಬ್ದುಲ್ ಕಲಾಂ ವಸ್ತು ಶಾಲಾ ಮೆದಹಳ್ಳಿ ಇದರ ನೇತೃತ್ವವನ್ನು ದ್ರಾವಿಡ ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಎಲ್ಲ 30 ತಂಡಗಳು ಸಹ ಧ್ವಜಾರೋಹಣಕ್ಕೆ ಆಗಮಿಸಿದ ಮುಖ್ಯ ಅತಿಥಿಯವರಿಗೆ ಗಣರಾಜ್ಯೋತ್ಸವದ ಸಂದೇಶವನ್ನು ಸಾರುತ್ತಾ ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತಿರುವ ವೈಭವಪೂರ್ಣ ದೃಶ್ಯವನ್ನು ನಾವೆಲ್ಲರೂ ಈಗ ನೋಡ್ತಾ ಇದ್ದೇವೆ. ಎಲ್ಲಾ ತಂಡಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಕಣ್ಣಂಚಿನಲ್ಲಿ ಸಂದೇಶವನ್ನ ತನ್ನ ಸ್ವಸ್ಥಾನಕ್ಕೆ ತೋರಿಸ್ತಾ ಇರ್ತಕ್ಕಂತಹ ಮನಮೋಹಕ ದೃಶ್ಯವನ್ನ
ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂತಹ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಚಿದಾನಂದ ಸ್ವಾಮಿ ಸರ್ ಅವರು, ಹಾಗೆ ದೈಹಿಕ ಜಿಲ್ಲಾ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂತಹ ಜಯಣ್ಣ ಸರ್ ಅವರು, ಹಾಗೆ ಧ್ವಜದ ನಿರ್ವಹಣೆಯಲ್ಲಿ